ಜಿಗ್ಜಾಗ್ ಮ್ಯಾನರ್ ಅಲ್ಲಿ ಒಂದ್ ಎಕರೆಲಿ ಈ ಮೂಲೆಯಲ್ಲಿ ತೆಗೆದ್ರೆ ಆ ಮೂಲೆ ಅಂತ ಜಿಗ್ಜಾಗ್ ಮ್ಯಾನರ್ ಒಂದೇ ಕಡೆ ತೆಗಿಬಾರ್ದು. ಜಿಗ್ಜಾಗ್ ಮ್ಯಾನರ್ ಅಲ್ಲಿ ಒಂದ್ ಅಡಿಯಷ್ಟು ತೋಡಿ ಆ ಮಣ್ಣು ಒಣಗಿರ್ಬೇಕು, ಅಲ್ಲಿ ಗೊಬ್ಬರ ಎಲ್ಲ ಬಿದ್ದಿರಬಾರ್ದು. ಇವನ್ ಜಿಗ್ಜಾಗ್ ಮ್ಯಾನರ್ ಅಲ್ಲಿ 4 ಕಡೆ ತೆಗ್ದಿರ್ತೀವಲ್ಲ ಮಣ್ಣು, 4-5 ಕಡೆ ತೆಗಿಬೇಕು ಒಂದ್ ಎಕರೆಲಿ. ಆ ಮಣ್ಣೆಲ್ಲ ಮಿಕ್ಸ್ ಮಾಡಿ ಒಂದ್ ಇಡಿಯಷ್ಟು ತಗೊಂಡೋಗಿ ಕೊಟ್ರೆ ಅದು ಟೆಸ್ಟ್ ಮಾಡ್ಕೊಡ್ತಾರೆ. ಅದು ಮಣ್ ಟೆಸ್ಟ್ ಮಾಡಿಸಿದ್ರೆ, ಮಣ್ ಟೆಸ್ಟ್ ಮಾಡಿ ಇವಾಗ ಕೃಷಿ ವಿದ್ಯಾಲಯ ಇರ್ಬೋದು, ಪ್ರೈವೇಟ್ ಕಂಪ್ನಿಗಳು ಬೇಜಾನ್ ಮಣ್ ಟೆಸ್ಟ್ ಮಾಡ್ತಾರೆ. ಅಲ್ಲಿ ನಾವು ಮಣ್ಣು ಕೊಟ್ರೆ ಈ ಮಣ್ಣಲ್ಲಿ ಇಂಥ ಪೋಷಕಾಂಶ ಕೊರತೆ ಇದೆ ಅಂತ ನಮಗೆ ಗೊತ್ತಾದ್ಮೇಲೆ ನಾವು ಆ ಪೋಷಕಾಂಶನೇ ಕೊಡ್ತಾ ಇರ್ತೀವಿ. ಸೊ ಈಗ ಮಣ್ ಟೆಸ್ಟ್ ಮಾಡ್ಬೇಕಂದ್ರೆ ಎಲ್ಲಿ ಮಾಡಿಸ್ಬೇಕು ಆಕ್ಚುಲಿ? ಕೆವಿಕೆ ಕೃಷಿ ವಿದ್ಯಾನಿಲಯ ಇರುತ್ತೆ, IHR ಅಂತ ಇದೆ ಇಲ್ಲಿ ನಮ್ ನಿಯರ್ ಹೆಸರುಘಟ್ಟದಲ್ಲಿ, ಅಲ್ಲಿ ಮಾಡಿಸ್ತೀವಿ. ಮತ್ತೆ ಪ್ರೈವೇಟ್ ಕಂಪ್ನಿ ಬಂದ್ರೆ ಇಲ್ಲಿ ಕ್ರಿಯೇಜನ್ ಅಂತ ಇದೆ, ಅಲ್ಲೂ ಮಾಡಿಸ್ತೀವಿ. ನಾನಾ ತರ ಎಲ್ಲಿ ಬೇಕೋ ಮಾಡಿಸ್ಬೋದು ಸರ್. ಸೊ ಈಗ ನಾವು ಸಾಯಿಲ್ ತಗೊಂಡೋಗಿ ಅವ್ರು ಕೊಟ್ರೆ ಎಷ್ಟು ದಿವಸ ಕೊಡ್ತಾರೆ ರಿಪೋರ್ಟ್? ಒಂದು 3 ದಿನ 4 ದಿನಕ್ಕೆ ಕೊಡ್ತಾರೆ. ಹೌದಾ? ಟೆಸ್ಟ್ ರಿಪೋರ್ಟ್ ಎಷ್ಟು ಕಾಸ್ಟ್ ಆಗುತ್ತೆ? ಗೌರ್ಮೆಂಟ್ ಇದೆಲ್ಲ ಫ್ರೀ ಮಾಡ್ಕೊಡ್ತಾರೆ. ಪ್ರೈವೇಟ್ ಅಲ್ಲೆಲ್ಲ ಒಂದು ಏನ್ ಜಾಸ್ತಿ ಖರ್ಚಾಗಲ್ಲ, ಅದಕ್ಕೆ ಒಂದು 500 ರೂಪಾಯಿ ಒಳಗಡೆ. ಹೌದಾ? ಈಗ ಫ್ರೀ ಮಾಡ್ಕೊಡ್ತಾರಲ್ಲ, ಈಗ ಅವ್ರ ಹತ್ರ ಹೋಗಿ ಸುಮ್ನೆ ನಾವು ಕೊಟ್ರೆ ಮಾಡ್ಕೊಡ್ತಾರ? ಹೌದು ಸರ್, ಇವಾಗ IHR ಅಂತ ಇರೋದ್ರೆಲ್ಲ ಕೃಷಿ ಮಾಹಿತಿಗೋಸ್ಕರನೇ. ಅಲ್ಲೋಗಿ ನಾವು ಮಾಹಿತಿ ತಗೊಂಡ್ರೆ ನಾವು ಮಾಹಿತಿ ಅವರೇ ಇಲ್ಲ ಅಂತ ಹೇಳ ಫ್ರೀ ಆಫ್ ಕಾಸ್ಟ್, ಯಾರು ದುಡ್ಡು ತಗೊಳಲ್ಲ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತಾರೆ. ತುಂಬಾ ಜನ ರೈತರು ಮಣ್ಣನ್ನ ಪರೀಕ್ಷೆ ಮಾಡಿಸೋದು ಎಲ್ಲಿ ಮತ್ತು ಹೇಗೆ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ವಿಡಿಯೋನ ಅಪ್ಲೋಡ್ ಮಾಡಿದೀನಿ. ಯೂಸ್ ಆಗುತ್ತೆ, ಆ ಎಲ್ಲಾ ರೈತರಿಗೂ ಶೇರ್ ಮಾಡಿ.